Ta-da! Ta-da-da-da-da-da! Ta-da-da-da-da-da! Oh my god! Guys, this is something very big that happened just now. ಒಂದು 10 minutes ago ಒಂದು ದೊಡ್ಡ ಡಿಸಿಷನ್ ಥರ ಅಂತ ಅಂದ್ಕೊಳ್ಳಿ. ಬಿಕಾಸ್ ನಾನು ನಂದು ಕ್ರಿಯೇಟರ್ ಜರ್ನಿ ಏನಿದೆ ಅದಕ್ಕೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ಫಸ್ಟ್ಲಿ ಬೇರೆ ಬ್ಲಾಗರ್ಸ್ ಥರ ಎಲ್ಲ. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್ ಮೈ ಬ್ಲಾಗ್ಸ್ ಸಿನ್ಸ್ ಡೇ ಒನ್ ಇವತ್ತು ತನಕ 4-5 years ಜರ್ನಿಯಲ್ಲಿ ಐ ಆಮ್ ಫಿಲ್ಮಿಂಗ್ ಆಲ್ ದ ವ್ಲಾಗ್ಸ್ ಇನ್ ಮೈ ಐಫೋನ್. ಲೈಕ್ ಪ್ರತಿ ವರ್ಷ ಐಫೋನ್ ಎಲ್ಲ ಅಪ್ಗ್ರೇಡ್ ಮಾಡ್ತೀನಿ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಈ ಸತಿ ಐ ವಾಸ್ ಥಿಂಕಿಂಗ್ ಲೈಕ್ ಐಫೋನ್ ಬಿಟ್ಟು ಬೇರೆದು ಏನಾದರೂ ಸ್ವಿಚ್ ಆಗಬೇಕು. ಬಿಕಾಸ್ ಫೋನಲ್ಲಿ ತುಂಬ ಜಾಸ್ತಿ ನಾನು ಲೋಡ್ ಕೊಡ್ತಾ ಇದ್ದೀನಿ ಫೋನ್ಗೆ. ಆ ಫೋನಲ್ಲಿ ವೀಡಿಯೋಸ್ ಇದ್ರೂ ಮ್ಯಾಕ್ಗೆಲ್ಲ ಹಾಕೊಂಡು ಎಡಿಟ್ ಎಲ್ಲ ಮಾಡ್ತಿರ್ತೀನಿ. ಬಟ್ ಐ ಫೆಲ್ಟ್ ಟು ಮಚ್ ಫೋನ್ಗೆ ಕೊಡ್ತಾ ಇದ್ದೀನಿ ಅಂತ. ಜಸ್ಟ್ ದಟ್ ಒನ್ ಪಾಯಿಂಟ್ ಹಿಟ್ ಮೀ ಆ್ಯಂಡ್ ದೆನ್ ದಿಸ್ ಹ್ಯಾಪೆಂಡ್. ಸೊ ಏನದು ಅಂತ ತೋರಿಸ್ತೀನಿ ವಿತ್ ಆಲ್ ದಿ ರೀಸನ್ಸ್ ಆ್ಯಂಡ್ ಎವ್ರಿಥಿಂಗ್. ನಂಗೆ ಫುಲ್ ಎಕ್ಸೈಟ್ ಆಗ್ತದೆ, ನಂಗೆ ಏನು ಮಾತಾ ಬರ್ತಾ ಇಲ್ಲ. ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ಡಿಜಿ ಆಸ್ಮೋ ಪಾಕೆಟ್ ಕ್ರಿಯೇಟರ್ ಕಾಂಬೋ. ನನ್ನ ಚಿಯರ್ ಲೀಡರ್ಸ್ನ ತೋರಿಸೆ ಕಿರ್ಚ್ರ ಅದು ಐತೆ New dog and it's begging to come inside. Guys, I'll tell you the story ಏನಂತ firstly, but I'll tell you guys. Car drive ಮಾಡಕ್ಕೆ ಮಾತ್ರ ಇಟ್ಕೊಂಡು ನಮ್ಮ ಬೇಸ್ I can't believe this. ನಮ್ಮ ಬೇಸ್ ಜೊತೆ Oh my god, Ashika. మా పాప మూడమ ఇంట్లో మాతే గ్లాస్ నాలో అన్న Is the mic? Hello. మరమ అదేన చిక్కుడు. Where is the screen? That is tripod. Charger. ಮಮ್ಮಿ ಕಾಸು. ನಮ್ಮ ಕ್ರಿಯೇಟರ್ ಕಾಂಬೋ, ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ನಮ್ಮ ಕ್ರಿಯೇಟರ್ ಕಾಂಬೋ ಮೇಲೆ ಹೊಸದಾಗಿ. ಸೊ ಇದು ಇನ್ನೊಂದೇನೋ ಕೊಟ್ಟವ್ರೆ, Protective. ಯಶಿಕಾಗೆ ಜಾಸ್ತಿ ಯೂಸ್ ಆಗುವಂಥದ್ದು ಇದು. ಸೊ ಯಾ ತೋರ್ಸು. ಇದು ಬಂದ್ಬಿಟ್ಟು ಏನಕ್ಕೆ ವೈಡ್ ಆ್ಯಂಗಲ್ ಕವರ್ ಮಾಡ್ತೈತಾ? ಲೈಕ್ ದಿಸ್. ಇರು ಇಲ್ಲಿ ವೈಡ್ ಆ್ಯಂಗಲು ಇಲ್ಲ. ಕ್ಲಾರಿಟಿ. ಫಾ ಯಶಿಕಾ ನಮ್ಮನೆ ಏನು ದೊಡ್ಡದಾಗಿ ತೋರಿಸ್ತಾ ಇತ್ತದು. ಇರು. ಹಾಂ ಇದು ಏನ್ ಗೊತ್ತಾ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಇದನ್ನ ಆನ್ ಮಾಡಿ ರೆಕಾರ್ಡ್ ಬಟನ್ ಹಾಕೊಂಡು ಓಕೆ ಹುಷಾರು ಸೋನಿ. Me with my creator combo guys. ದೇವ್ರನ್ನ ಹತ್ರ ಹೋಗೋಣ ಬನ್ನಿ ಗೈಸ್. ಕ್ರಿಯೇಟರ್ ಕಾಂಬೋ ಏನೇ ಆಸ್ಮೋನ್ನೇ. This would always remain like my first ever camera. Yeah, more than photo shoot. ಫಸ್ಟ್ ಗ್ಯಾಜೆಟ್ ಅಂದ್ರೆ ಗಿಂಬಲು. Camera I'm telling. First camera guys. ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ವಿ ನಾವು. ಐಫೋನ್ ಎಷ್ಟು ಕೊಡ್ತಿದ್ವಿ. There is even China all. My dad's going to see. ನಮ್ಮನೆಗ ಎಣ್ಣೆ ಬಂದಿದ್ದು ಶುಕ್ರವಾರ. ಅದೇ ದಿನ ಫೀಮೇಲ್ ಡಾಗ್ ಬಂತು. ಯಾಕಂದ್ರೆ ನೋಡ್ಸ್ತೀನಿ. ಲಿಲ್ಲಿ ಬಂತು ಗೈಸ್. ಲಿಲ್ಲಿ ಬಾ ನೋಡ್ಸ್. ಇದೆಲ್ಲ ಮನೆಗೆ ಬಂದಿರೋ ಯೂಟ್ಯೂಬರ್ಸ್ ಎಲ್ಲ ಅದೇ ಅರ್ಥ ನೋಡಿ ನಿಮಗೆ ನಿಮ್ ಕಡೆನೇ ಟರ್ನ್ ಮಾಡ್ಕೊಳ್ಳೋದು. ಹಿಂಗೆ ಮಾಡೋದು. ನಿಮ್ ಕಡೆನೇ ತಳ್ಕೊ. ಅದಾದ್ಮೇಲೆ ಹಂಗೆ 3 times ಜೋರಾಗಿ ಪ್ರೆಸ್ ಮಾಡು. 3 ಟಕ 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 ಬರೀ ಅದ್ರ ಮೇಲೆ ಹಂಗೆ. ಅದು ಅವಳದಲ್ಲ ತಗೊಂಡಿರೋದು. ಸಖತ್ತಾಗೈತಮ್ಮ. ರೆಕಾರ್ಡಿಂಗ್ ಮಾಡ್ಕೋಬಹುದು. ತೂಕ ಒಂದ್ಸಲಲ್ಲಮ್ಮ ಕ್ಲಾರಿಟಿ ಚೆನ್ನಾಗಿ. ಮೆಮೊರಿ ಕಾರ್ಡ್ ಹಿಂಗೆ ಹಾಕೊಂಡು ನೀನು ವಿಡಿಯೋ ಮಾತಾಡಿದ್ರೆ ಬ್ಲೂಟೂತಲ್ಲಿ ಕನೆಕ್ಟ್ ಆಗಿರ್ತೈತೆ. ಇದಿಲ್ಲ ಹೆಂಗೈತೆ ಯಶಿಕಾ? ಚೆನ್ನಾಗೈತೆ. ಅವಳಿಗೆ ಇಷ್ಟ ಆಗತ್ತೆ ಫುಲ್ಲು. ಗಂಟೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಮೆಮೊರಿ ಕಾರ್ಡ್ ಹಾಕ್ಬೇಕು. ಅದಕ್ಕೆ ಅದು ಆನ್ ಮಾಡಬೇಕು, ಕನೆಕ್ಟ್ ಮಾಡಬೇಕು.
ಸಖತ್ತಾಗಿ ಕೊಟ್ಟನಲ್ಲಮ್ಮ. ಇದು ಬಂದ್ಬಿಟ್ಟು 3 ಆಸ್ಮೋ ಪಾಕೆಟ್ 3. ಇನ್ನೊಂದು ಬರ್ತೈತೆ ಪಾಕೆಟ್ 4 ಅಂತ. ಅದು ಒಂದು ಮೇಲೆ ಅನಿಸ್ತೈತೆ. ಆಮೇಲೆ ಇದು ಉದ್ದನೂ ರೆಕಾರ್ಡ್ ಆಗ್ತದೆ. ಉದ್ದಕ್ಕೂ ಮಾಡ್ಬೋದು. ಇವಾಗ ಯೂಟ್ಯೂಬ್ಗೆ ಹಂಗೆ ಸೈಡಲ್ಲಿ ರೀಲ್ಸ್ ಎಲ್ಲ ಮಾಡಬೇಕು ಅಂದರೆ ಸ್ಟ್ರೈಟಾಗಿ ಕ್ಯಾಮ್ರಾ. ಚೆನ್ನಾಯ್ತಾ? ಇಷ್ಟ ಆಯ್ತಾ ಅದು? ಸಖತ್ತಾಗಿ ಕೊಟ್ಟು. ಝೂಮನ್ನು ಮಾಡ್ಕೊಂಡು ಕ್ಯಾಮ್ರಾ ಚೆನ್ನಾಗೈತೆ, ಎಲ್ಲ ಮೈಕು ಚೆನ್ನಾಗೈತೆ, ಈ ಸ್ಟ್ಯಾಂಡು ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ, ಕ್ಲಾರಿಟಿನೂ ಚೆನ್ನಾಗೈತೆ. The thing is, there is going on family discussion. But I am not interested because I am desubscribing from this family drama. Understood? blah 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 blah. अच्छा सामी, अच्छा अच्छा जियामी, अच्छा लिली, अच्छा अच्छा. ನಮ್ಮ ಲಿಲಿಗೆ ಜ್ವರ ಬಂದಿದೆ. ಜ್ವರ ನಾವು ವ್ಯಾಕ್ಸಿನೇಷನ್ ಹಾಕಿದೀವಿ, ಅದಕ್ಕೆ ಜ್ವರ ಬಂದಿದೆ. ಪಚ್ಚೋ ಸಾಮಿ, ಅದಕ್ಕೆ ಇವಾಗ ದಿಷ್ಟಿ ತೆಗಿದ್ವಿ. ಬಂದಾಗಿಂದ ಮುಟ್ಟೆ ಇಲ್ಲ. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಪೆಟ್ ವಿಚ್ ಐ ಆಮ್ ಟಚಿಂಗ್ ಇಟ್ ವಿತೌಟ್ ಫಿಯರ್. ಪಚ್ಚು ಪಚ್ಚು ಪಾಪ ನಿನ್ನೆಯಿಂದ ಹುಷಾರಿಲ್ಲ. ಪಚ್ಚಮ್ಮ ಟಚ್. ಅದಕ್ಕೆ ನಾವು ದೀಪ ಹಚ್ಚಿ ಪೂಜೆ ಮಾಡಿ ಮೀಸಲಿ ಕಟ್ಟಿ ಇವಾಗ ದಿಷ್ಟಿ ತೆಗ್ದಿರೋದು. ಬಾ ಕಮ್. ಬಾಯ್. ಬಾ ಮನೆ ಒಳಗೆ ಹೋಗೋಣ. ಬಾ, ಬರ್ತೀಯಾ? ಬರಲ್ಲ. ಬ್ಲ್ಯಾಕಿನ ಬ್ಲ್ಯಾಕ್ ಈಸ್ ಟೈಗರ್ ಆಫ್ ಮೈ ಹೌಸ್. ಏನು ಮಾಡೋ ಮಗಳು ಬಂದ್ಬಿಡ್ತೀಯ? ನಾನಿದ್ದ ಒಂದು ದಿವಸ ಬಂದಿದ್ದೆ ಅಡುಗೆ ಮನೆಗೆ. ಬಂದ್ಬಿಡ್ತೀವಿ. ನಿಜ ಇಲ್ಲ, ಬೆಳಗ್ಗೆನೆ ಬಂತು ತಾನೆ. ನಾನು ಒಬ್ಬಳೇ ಇದ್ರೆ ತಿರುಗಿ ಕೂಡ ನೋಡಲ್ಲ ನನ್ನ. ಬ್ರೆಡ್ಗೆ ಹಾಕೊಂಡು ತಿಂತಾನೆ, ಊಟಕ್ಕೆ ಹಾಕೊಂತಾನೆ, ಹೌದು ಎಲ್ಲ ಇಷ್ಟ ಆಗುತ್ತೆ. ಎಲ್ಲದಕ್ಕೂ ಹಾಕೊಂತಾನೆ. ಇನ್ನು ಮೆಡಿಷನ್ನೇ ಹಾಕೋದು ಬೇಡ, ಸಾಕದೆ. ನಾ ಬೆಂದಿಲ್ಲ. ಕೈ ಹುಷಾರು. ಸ್ಲೀವ್ಸ್ ಹಿಂದೆ ಡಬ್ಬಿಂಗ್ ಆರ್ಟಿಸ್ಟ್. ಆರೆ ತೊಡ ಈ ಕುತ್ತಕ. ಸೊ ನನ್ನ ಮಗಳು KFC ಮಾಡ್ತಿರೋದನ್ನ ನಮ್ಮ ಯಜಮಾನ್ರು ನೋಡ್ತಾವ್ರೆ. ಅವ್ರು ಹೆಂಗೆ ಅದನ್ನು ಅಡ್ಮೈರ್ ಮಾಡ್ಕೊಂಡು ನೋಡ್ತಾವ್ರೆ ಅಂತ ನೋಡೋಕ್ಕೆ ನಾನು ಬಂದಿದ್ದೀನಿ. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಆಚೆ ಕೂತಿರ್ತಾಯಿತ್ತು. ಹೌ ಯು ಆರ್ ಫೀಲಿಂಗ್? KFC ಮಾಡ್ತಾವಳೆ, ಚೆನ್ನಾಗೈತೆ, ಬೇಯ್ತೈತೆ, ಚೆನ್ನಾಗೈತೆ. ನಾನು ಸಣ್ಣ ಆಗ್ತಾಯಿದ್ದೀನಿ, ಹಂಗೊಂದು ಏನೇನೋ ಬೇಸಿ ಹಾಕ್ತಾವ್ರೆ. ನಾವು ಬಿಡ್ತಾ ಇಲ್ಲ, ಸಣ್ಣ ಆಗಕ್ಕೆ ಬಿಡಲ್ಲ. ತುಂಬ ಸ್ಮಾರ್ಟಾಗಿ ಕಾಣಿಸ್ಬಿಟ್ರೆ ಅದಕ್ಕೆ ನಾವು ಬಿಡಲ್ಲ. ನಾನು ಸಣ್ಣ ಆಗೋಣ, ಒನ್ ಟೈಮ್ ಊಟ ತಿನ್ನೋಣ, ಒನ್ ಟೈಮ್ ಮಾಡೋಣ, ಡಯಟ್ ಮಾಡೋಣ ಅಂದರೆ ಬಿಡ್ತಾ ಇಲ್ಲ. ಮನೆಗ ಡೈಲಿ ಹಿಂಗೆ ಬೇಸಿ ಹಾಕ್ತಾರೆ. ನಮ್ಗೆ ಟಾರ್ಚರ್ ಕೊಟ್ಟು ನೋಡು, ಹಿಂಗೆಲ್ಲ ಮಾಡಿ ನೋಡು, ಹಿಂಗೆಲ್ಲ ಇದಾಕಿ ಇಲ್ಲೋಡು, ಇದೆಲ್ಲ ಹಿಂಗೆಲ್ಲ ಮಾಡಿ ಹಾಕಿದ್ರೆ ಯಾರಾದರೂ ದಪ್ಪ ಆಗದಿರೇ ಇರ್ತಾರೆ. ಮದುವೆ ಆಗೋ ತನಕ ಮಾಡಿಕೊಡ್ತಾಳೆ ಮಗಳು, ಆಮೇಲೆ ಯಾರು ಮಾಡಿಕೊಡ್ತಾರೆ? ನೀನೇನು ಮಾಡ್ತೀಯ? ನನ್ನ ಚಿಕ್ಕ ಮಗಳು ಮಾಡಿಕೊಡ್ತಾಳೆ. ನನ್ನ ಚಿಕ್ಕ ಮಗಳು ಸಕದ ಮಾಡಿಕೊಡ್ತಾಳೆ. ಅವಳಿಗೂ ಒಂದು ದಿವಸ ಮದುವೆ ಮಾಡಿ ಕಳಿಸ್ಬೇಕು. ಬರೋದೇ ಇಲ್ಲ ನೋಡ ಹೆಂಡ್ತಿ ಇದ್ದಿದ್ದೆ ಕಡೆ 22 ವರ್ಷದಿಂದ ತಿನ್ನಿಲ್ಲ ಹೆಂಡ್ತಿ ಕೈಯಾಗ. 22 ವರ್ಷದಿಂದ ಹೆಂಡ್ತಿ ಕೈಯಾಗ ತಿಂದಿದ್ದೀನಿ. ಇವಾಗ ನನ್ನ ಮಗಳು ಒಂದು 1.5 ತಿಂಗಳಿಂದ ಮನೆಗೆ ಅವಳೆ.
ಅದು ಇದು ಮಾಡಿರ್ತಾವಳೆ. ಸೂಪೆಲ್ಲ ಮಾಡ್ಕೊಡ್ತಾಳೆ. ನನ್ನ ಮಗಳ ಎಂಗೇಜ್ಮೆಂಟ್ ಟೈಮ್ಗೆ ಒಂದು 15 kg ಸಣ್ಣ ಆಗಬೇಕು. ಶೂಟ್ ಹಾಕ್ಕೋಬೇಕು, ಸಿಟ್ ಹಾಕ್ಕೋಬೇಕು. ಇನ್ನೇನು ಪ್ಲ್ಯಾನ್ಸ್ ಇಲ್ಲ. ಇಲ್ಲ ನೀನು ಲಿಲ್ಲಿನ ಹೆಂಗೆ ನೋಡ್ಕೊತಾ ಇದೀಯ? ಹಾಂ, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಲಿಲ್ಲಿನ. ಏನೇನು ಮಾಡಿದ್ಯಾ ಲಿಲ್ಲಿಗೋಸ್ಕರ ನೀನು? ಕ್ಯಾಲೆಕ್ಸ್ ತಂದು ಕೊಟ್ಟಿದ್ದೀನಿ, ಆಮೇಲೆ ಸೆರ್ಲಾಕ್ಸ್ ತಂದು ಕೊಟ್ಟಿದ್ದೀನಿ, ಮೆಡಿಷನ್ನು, ಆ್ಯಪಲ್ ವೀಟ್. ಫಸ್ಟ್ ಸ್ಟೇಜ್ ಜ್ಞಾಪಕ ಆಯ್ತಾ? ಸ್ಟೇಜು ಸ್ಫೂರ್ತಿಗೆ ತಂದು ಕೊಟ್ಟಿದ್ದು. ಸ್ಫೂರ್ತಿಗೆ ಸೆರ್ಲಾಕ್ ತರೋವಾಗ ಎಷ್ಟಿತ್ತು ಗೊತ್ತಾ? 70 90 ಇತ್ತು. ಇವಾಗ 72 rupees ಇತ್ತು, ಇವಾಗ 280 rupees. ಆಫ್ಟರ್ 8 years ನೀನು ಸೆರ್ಲಾಕ್ ತರಕ್ಕೆ ಹೋಗಿದ್ದೆ, ಅಂಗಡಿ ಅಂತ ಕೇಳಿಲ್ಲ ಯಾರು ಗಣ ಅಂತ. ನಮ್ಮ ಲಿಲ್ಲಿಕ ಅಂತ ಹೇಳಿದೆ. ಲಿಲ್ಲಿಗೆ ಏನಾಗೈತೆ? ಲಿಲ್ಲಿಗೆ ಏನಾಗಿದೆ? ಲಿಲ್ಲಿಕ ಜ್ವರ ಬಂದ್ಬಿಟ್ಟಿದೆ. ಏನಕ್ಕೆ? ವ್ಯಾಕ್ಸಿನೇಷನ್ ಹಾಕಿ ಅಂತ. ವ್ಯಾಕ್ಸಿನೇಷನ್ ಹಾಕಿ ಜ್ವರ ಬಂದ್ಬಿಟ್ಟಿದೆ. 45 days ವ್ಯಾಕ್ಸಿನೇಷನಾ? 45 days 11 ಥರ ಅದು ಇದು ಏನೋ ಡಿಸೀಸ್ಗೆ ಒಂದು ಮೆಡಿಷನ್. ಓಕೆ. ಅದು ಹಾಕೋದನ್ನು ಜ್ವರ ಬಂದಿತ್ತು ಅದಕ್ಕೆ. ಎಷ್ಟು ಡೇಸಲ್ಲಿ ಜ್ವರ ಹೋಗುತ್ತಂತೆ? ಇನ್ನು 5 days. 5 days ಹೆಂಗೆ ಅನಿಸ್ತಾ ಇದೆ? ಫೀಮೇಲ್ ಡಾಗ್ನ ನೀವು ಫಸ್ಟ್ ಟೈಮ್ ತಂದಿದ್ದೀರಲ್ಲ, ಏನಕ್ಕೆ? ಫೀಮೇಲ್ನ 22 ವರ್ಷ ಸಾಕಿದೆ. ಇವಾಗ ಇಲ್ಲೊಂದು ಫೀಮೇಲ್ 21 ವರ್ಷ. ಒಂದು ಫೀಮೇಲ್ ಮಿಸ್ ಆಗ್ತಾಯಿತ್ತು ನಮ್ಮ ಮನೇಲಿ, ಅದಕ್ಕೆ ಈ ಫೀಮೇಲ್ನ ತಂದಿರೋದು. ಪೌಡ್ರೇನು ಹಾಕ್ತಿಲ್ಲಮ್ಮ? ಬಿಸಿರಿ ಕೇಳ್ತಿ ತರ್ಸೋ ಬದಲು ಹಿಂಗೆ ಮಾಡೋದು. ಯಾಕೆ ಹೇಳ್ರಿ, ಎಲ್ಲ ನಾವು ಮನೆ ಮಾಡ್ಬಿಡ್ತೀರಿ, ನೀನು ಮಾತ್ರ ಏನು ತರಿಸ್ಬೇಡ. ತರಿಸ್ತಾ ಇದ್ದಿದ್ದು ಪಿಜ್ಜಾ ಒಂದು, KFC ಒಂದು, ಇನ್ಮೇಲೆ ಅದನ್ನು ತರಿಸಲ್ಲ. ಚೆನ್ನಾಗಮ್ಮ. ಆ ಕ್ರಿಸ್ಪ್ ನೋಡಿ ಹಿಂಗೆ ತಿನ್ನಬೇಕು. ನೈಸ್ ನೈಸ್. ಸೂಪರ್ ಇದೆ. स्पून में हाँ बस से इतना डालो, पड़ा नहीं इतना गर्म होना. ನನ್ನ ಡಯಟ್ ಎಲ್ಲ ಹೋಯ್ತು, ನನ್ನ ಡಯಟ್ ಎಲ್ಲ ಹೋಯ್ತು. Oh my god, guys, yummy yum barta hai guys, look at this flaky. Oh my god. Hey guys. कैसा है? एकदम बढ़िया बोलना. क्या बोलना? बढ़िया. एकदम बढ़िया. हाँ बोलो. टेस्ट. It's nice. Tasty. Same coffee paste. ನಿಮಗೆಲ್ಲ ರಿವ್ಯೂ ಕೊಟ್ಟಿದ್ರೆ ಬೇಡ. Juicy. Nice. Wow. Delicious. Amazing. Tasty. Mind blowing. Just like store bought. But healthy. So yeah guys, that was all for today's vlog, and also KFC ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಚೆನ್ನಾಗಿತ್ತಾ ಯಶಿಕಾ? ಚೆನ್ನಾಗಿತ್ತು. ಸೊ ನಮ್ಮ ಅಪ್ಪಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಇಟ್ ವಾಸ್ ಗುಡ್. ಸೊ ಇವನ್ ಐ ಹ್ಯಾಡ್ ಟೇಸ್ಟಿಯಾಗಿತ್ತು. ಸೊ ಯಾ, ಇದು ನಂದು ಫಸ್ಟ್ ಟೈಮ್ ನಾನು ಆಸ್ಮೋಲಿ ವ್ಲಾಗ್ ಮಾಡ್ತಿರೋದು. ಐ ಆಮ್ ರಿಯಲಿ ಫೀಲಿಂಗ್ ಅ ಲಿಟಲ್ ನಾಟ್ ಓಕೆ, ಬಿಕಾಸ್ ಫೋನ್ ಇಟ್ಕೊಂಡು ಆ ಫೋನಲ್ಲಿ ಮಾಡೋದೇ ಒಂಥರ ಗುಡ್ ಫೀಲ್. ಬಟ್ ಆಸ್ಮಾ ನಂಗೆ ನಿಜ ಬೇಕು, ಮತ್ತು
ಐ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್ ಅಂತ ಅಂದ್ಬಿಟ್ಟು ಆಸ್ಮೋ ತೊಗೊಂಡಿದ್ದು. ಆ್ಯಂಡ್ ಫೈನಲಿ ಇದರಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಶಿಕಾ ಮೇಡ್ ಮೀ ವ್ಲಾಗ್. ಯಶಿಕಾಗೇ ನನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲ ತರಿಸಿ ವ್ಲಾಗ್ ಮಾಡಿಸ್ತಿರೋದು. ನಾನು ಇದರಲ್ಲಿ ಯಾಕೋ ತುಂಬ ಗುಂಡು ಕಾಣಿಸ್ತಾ ಇದ್ದೀನಿ ಅನಿಸ್ತೈತೆ. ನಾನು ಯಾಕೋ ಇಷ್ಟು ಡುಮ್ಕಿಲ್ಲ ಗೈಸ್. ಮೇ ಬಿ ದಿಸ್ ಈಸ್ ಮೇಕಿಂಗ್ ಮೀ ಲುಕ್ ಗುಂಡುಗೆ. ಆ್ಯಂಡ್ ವೇರ್ ಎವರ್ ಐ ಗೋ ದಿಸ್ ವಿಲ್ ಟರ್ನ್ ವಿತ್ ಮೀ. ಸೊ ಫೇಸ್ ಟ್ರ್ಯಾಕಿಂಗ್ ಮತ್ತು ಇದು ಇಟ್ಕೊಳಕ್ಕೂ ಅಷ್ಟೇ ಕಾಂಫಿಯಾಗಿ ಐತೆ, ಮತ್ತು ಲೈಕ್ ವೈಡ್ ಆ್ಯಂಗಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸೊ ಕ್ಲಾರಿಟಿ ನಿಮ್ಗೆ ಏನಾದರೂ ಡಿಫರ್ ಆಗ್ತಿದೆಯಾ ಮತ್ತು ಹೆಂಗಿದೆ ಕ್ವಾಲಿಟಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ದಟ್ ಈಸ್ ಇಟ್. ನನಗೇನು ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತಾ ಫೋನಲ್ಲಿ ಆದರೆ ಐ ಕ್ಯಾನ್ ಸ್ಪೀಕ್, ಬಟ್ ಇದರಲ್ಲಿ ನಂಗೆ ಮಾತಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಗೈಸ್. ಸೊ ಯಾ